Hello everyone, welcome to English class, second language English. Today we will discuss about a beautiful topic, environment. ಸೊ ನಾವೇನು ಮಾಡುವ ಅಂತಂದರೆ ಇವತ್ತು ನಾವು ಎನ್ವಿರಾನ್ಮೆಂಟ್ ಅನ್ನೋ ಟಾಪಿಕ್ಕನ ಮೇಲೆ 4ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಇಫ್ ಅ ಟ್ರೀ ಕುಡ್ ಟಾಕ್, ಒಂದು ವೇಳೆ ಮರವೊಂದು ಮಾತಾಡಿದ್ರೆ ಆ ಮರ ಏನೇನೆಲ್ಲ ಹೇಳುತ್ತೆ, ತನಗೆ ಆಗಿರುವಂಥ ನೋವನ್ನು ಯಾವ ರೀತಿಯಾಗಿ ತೋರ್ಪಡಿಸುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಸುಂದರವಾದ ಪದ್ಯವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಮೊದಲನೇದಾಗಿ ಈ ಒಂದು ಪದ್ಯವನ್ನು ಓದ್ತೀನಿ, ಅದ ನಂತರದಲ್ಲಿ ಪದ್ಯದ ಭಾವಾರ್ಥವನ್ನು ಹೇಳ್ತೀನಿ. If a tree could talk, what would it say? Don't chop me down, just walk away. Don't chop me down, just walk away. If a river could talk, what would it say? Don't dump in trash, throw it away. Don't dump in trash, throw it away. If the air could talk, what would it say? The factories must learn to keep smoke away. The factories must learn to keep smoke away. If the animals could talk, what would they say? Help us to live, we wish to stay. Help us to live, we wish to stay. If the earth could talk, what would it say? Protect me by making every day Earth Day. Protect me by making every day Earth Day. ಸೊ ಈ ಪದ್ಯದಲ್ಲಿ ಇಫ್ ಅ ಟ್ರೀ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ? ಏನಾಗ್ತಿತ್ತು, ಒಂದು ವೇಳೆ ಮರವೊಂದು ಮಾತಾಡ್ತಾ ಇದ್ರೆ, ಪ್ರಕೃತಿಯಲ್ಲಿ ಮರಕ್ಕೇನಾದರೂ ಮಾತಾಡಲಿಕ್ಕೆ ಬಂದರೆ ವಾಟ್ ವುಡ್ ಇಟ್ ಸೇ, ಅದು ಏನು ಹೇಳ್ತಾ ಇತ್ತು ಅಂದರೆ, ಡೋಂಟ್ ಚಾಪ್ ಮಿ ಡೌನ್, ಜಸ್ಟ್ ವಾಕ್ ಅವೇ. ಏನು ಹೇಳ್ತಾ ಇತ್ತು, ಡೋಂಟ್ ಚಾಪ್ ಮಿ ಡೌನ್ ಅಂದರೆ ಕತ್ತರಿಸಬೇಡಿ ನನ್ನನ್ನು, ಜಸ್ಟ್ ವಾಕ್ ಅವೇ, ನೀವು ದೂರ ಸರಿದ್ಬೇಡಿ ಅಂತ, ದೂರ ನಡೀರಿ, ನನ್ನನ್ನು ಕತ್ತರಿಸಬೇಡಿ ಅಂತ ಹೇಳಿ ಹೇಳ್ತಾ ಇತ್ತು. ಡೋಂಟ್ ಚಾಪ್ ಮಿ ಡೌನ್, ನನ್ನನ್ನು ಕತ್ತರಿಸಬೇಡಿ, ಜಸ್ಟ್ ವಾಕ್ ಅವೇ, ದೂರ ಸರಿದ್ಬೇಡಿ. ಅಂದರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ದಿನದಿಂದ ದಿನಕ್ಕೆ ನಗರೀಕರಣದ ಉದ್ದೇಶದಿಂದ ಏನು ಮಾಡ್ತಾ ಇದ್ದಾನೆ, ಮರವನ್ನು ಕತ್ತರಿಸ್ತಾ ಇದ್ದಾನೆ. ಅವನ ಫರ್ನಿಚರಿಗೋಸ್ಕರ, ಆಮೇಲೆ ಅವನ ಬಿಲ್ಡಿಂಗ್ಸ್ಗಳಿಗೋಸ್ಕರ, ಯಾವೆಲ್ಲ ಅಂಶಗಳಿಗೋಸ್ಕರನೇ ಇರಬಹುದು. ಬಟ್ ಅವನು ಏನು ಮಾಡ್ತಾ ಇದ್ದಾನೆ, ಮರವನ್ನು ಕತ್ತರಿಸ್ತಾ ಇದ್ದಾನೆ. ಆ ಮರಕ್ಕೆ ಎಷ್ಟು ಹಿಂಸೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿರುವಂಥದ್ದು. ಮರಕ್ಕೇನಾದ್ರು ಒಂದು ವೇಳೆ ಮಾತಾಡಲಿಕ್ಕೆ ಬಂದರೆ ಅದು ಹೇಳ್ತಾ ಇತ್ತು, ಡೋಂಟ್ ಚಾಪ್ ಮೀ ಡೌನ್, ನನ್ನನ್ನು ಕತ್ತರಿಸಬೇಡ, ಜಸ್ಟ್ ವಾಕ್ ಅವೇ, ದೂರ ಸರಿದು ಬಿಡು ಅಂತ ಹೇಳಿ. ಇಫ್ ಅ ರಿವರ್ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ? ಒಂದು ವೇಳೆ ನದಿ ಒಂದಕ್ಕೆ ಮಾತಾಡಲಿಕ್ಕೆ ಬಂದಿದ್ದರೆ ಅದು ಏನು ಹೇಳ್ತಾ ಇತ್ತು ಅಂದರೆ, ಡೋಂಟ್ ಡಂಪ್ ಇನ್ ಥ್ರ್ಯಾಶ್, ಥ್ರೋ ಇಟ್ ಅವೇ. ಏನು ಮಾಡ್ತಿತ್ತು, ಡೋಂಟ್ ಡಂಪ್ ಇನ್ ಥ್ರ್ಯಾಶ್ ಅಂದರೆ ಕಸವನ್ನು, ಮಲಿನವನ್ನು ಏನು ಮಾಡಬೇಡ, ಇಲ್ಲಿ ಹಾಕಬೇಡ, ಅಂದರೆ ನನ್ನಲ್ಲಿ ಹಾಕಬೇಡ, ನನ್ನಲ್ಲಿ ಅಂತಂದರೆ ನದಿಗೆ ಹಾಕಬೇಡ, ಅದನ್ನು ದೂರಕ್ಕೆ ಹಾಕಿಬಿಡು, ಎಸೆದು ಬಿಡು ಅಂತೇಳಿ. ಯಾಕಂತಂದರೆ ಮನುಷ್ಯ ಆ ನದಿಗಳಲ್ಲಿ, ಸರೋವರಗಳಲ್ಲಿರ್ಬೋದು, ಕೆರೆಗಳಲ್ಲಿರ್ಬೋದು ಏನು ಮಾಡ್ತಾನೆ, ಬಟ್ಟೆಗಳನ್ನು ಒಗೆಯೋದಿರ್ಬೋದು, ಅಥವಾ ಸ್ನಾನವನ್ನು ಮಾಡೋದಿರ್ಬೋದು, ಅಥವಾ ಏನು ಮಾಡೋದು, ತನ್ನಲ್ಲಿ ಆ ಒಂದು ಕಸ ಕಡ್ಡಿಗಳು ಏನಿರ್ತವೆ ಅದನ್ನೆಲ್ಲ ನದಿಗೆ ಹಾಕೋದಿರ್ಬೋದು, ದನಕರುಗಳನ್ನು ಮೇಯಿಸೋದಿರ್ಬೋದು. ಸೊ ಇವನ್ನೆಲ್ಲ ಚಟುವಟಿಕೆಗಳನ್ನ ಏನು ಮಾಡ್ತಾನೆ, ನದಿಯಲ್ಲಿ ಮಾಡ್ತಾನೆ. ಸೊ ಹಾಗಾಗಿ ಡೋಂಟ್ ಡಂಪ್ ಇನ್ ಥ್ರಾಶ್, ಆ ಮಲಿನತೆನ ನನ್ನಲ್ಲಿ ಹಾಕಬೇಡ, ಕಸ ಕಡ್ಡಿಗಳನ್ನು, ಮಲಿನವಾದದ್ದನ್ನು. ಥ್ರೋ ಇಟ್ ಅವೇ, ದೂರ ಹಾಕ್ಬಿಡು, ಎಸೆದು ಬಿಡು ಅಂತ ಹೇಳಿ ಹೇಳ್ತಾ ಇತ್ತು ಅಂತ. ಇಫ್ ದ ಏರ್ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ? ಏನಾಯಿತು, ಒಂದು ವೇಳೆ ಗಾಳಿ ಒಂದೇ ಮಾತಾಡಲಿಕ್ಕೆ ಬಂದಿದ್ದೆ, ಗಾಳಿಗೆ ಮಾತಾಡಲಿಕ್ಕೆ ಒಂದು ವೇಳೆ ಬಂದಿದ್ದರೆ ಅದು ಏನು ಹೇಳ್ತಿತ್ತಪ್ಪ ಅಂತಂದರೆ, ದ ಫ್ಯಾಕ್ಟ್ರೀಸ್ ಮಸ್ಟ್ ಲರ್ನ್ ಟು ಕೀಪ್ ಸ್ಮೋಕ್ ಅವೇ. ಫ್ಯಾಕ್ಟ್ರಿಗಳು, ಕಾರ್ಖಾನೆಗಳೇನು ಮಾಡಬೇಕು, ಖಂಡಿತವಾಗ್ಲೂ ಕಲಿಬೇಕು, ಏನನ್ನು, ಹೊಗೆಯನ್ನು ದೂರ ಬಿಡುವಂತೆ. ಸ್ಮೋಕ್ ಅವೇ ಅಂದರೆ ಹೊಗೆಗಳನ್ನು ದೂರ, ಒಂದು ಎತ್ತರದ ಜಾಗದಲ್ಲಿರ್ಬೋದು, ಅಥವಾ ದೂರ ಹಾಕೋ ಹಾಗೆ, ಬಿಡುವ ಹಾಗೆ, ಹೊಗೆಗಳನ್ನು ದೂರ ಬಿಡುವ ಹಾಗೆ, ಗಾಳಿಯಲ್ಲಿ ನನ್ನ ಮಲಿನತೆಯಲ್ಲಿ ಹಾಳು ಮಾಡದಿರೋ ರೀತಿಯಲ್ಲಿ ಏನು ಮಾಡೋದು, ಫ್ಯಾಕ್ಟ್ರಿಗಳು ಕಲಿಬೇಕು ಅನ್ನೋ ಒಂದು ಅಂಶವನ್ನು ಗಾಳಿ ಮಾತಾಡ್ತಾ ಇತ್ತು, ಹೇಳ್ತಿತ್ತು ಅಂತ. ಒಂದು ವೇಳೆ ಗಾಳಿಗೆ ಮಾತಾಡ್ಲಿಕ್ಕೆ ಬಂದಿದ್ದರೆ
ಫ್ಯಾಕ್ಟ್ರಿಗಳೆಲ್ಲ ಕಾರ್ಖಾನೆಗಳೆಲ್ಲ ಕಲಿಬೇಕು. ದೂರ ಏನು ಮಾಡೋದು, ಹೊಗೆಗಳನ್ನು ಬಿಡುವ ಹಾಗೆ, ಎತ್ತರದ ಪ್ರದೇಶಗಳಲ್ಲಿ ಹೊಗೆಗಳನ್ನು ಬಿಡುವ ಹಾಗೆ, ಕೀಪ್ ಸ್ಮೋಕ್ ಅವೇ, ಏನು ಮಾಡ್ತು, ಹೊಗೆಗಳನ್ನು ದೂರ ಇಡುವ ರೀತಿಯಲ್ಲಿ ಏನು ಮಾಡಬೇಕು, ಕಲಿಬೇಕು ಅಂಶವನ್ನು ಅನ್ನೋದನ್ನು ಹೇಳ್ತಿತ್ತು. ಒಂದು ವೇಳೆ ಗಾಳಿ ಮಾತಾಡಿದರೆ, ಇಫ್ ದ ಆ್ಯನಿಮಲ್ಸ್ ಕುಡ್ ಟಾಕ್, ಒಂದು ವೇಳೆ ಪ್ರಾಣಿಗಳಿಗೆ ಮಾತಾಡಲಿಕ್ಕೆ ಬಂದಿದ್ದರೆ, ಹೋಗ್ತವೆ ಆದರೆ ಮಾತಾಡೋದಿಲ್ಲ. ಸೊ ಹಾಗಾಗಿ ಇಫ್ ದ ಆ್ಯನಿಮಲ್ಸ್ ಕುಡ್ ಟಾಕ್, ಒಂದು ವೇಳೆ ಪ್ರಾಣಿಗಳಿಗೆ ಮಾತಾಡಲಿಕ್ಕೆ ಬಂದಿದ್ದರೆ, ವಾಟ್ ವುಡ್ ದೇ ಸೇ, ಪ್ರಾಣಿ ಪಕ್ಷಿಗಳಿಗೆ ಮಾತಾಡ್ಲಿಕ್ಕೆ ಬಂದಿದ್ದರೆ ಅವು ಏನು ಹೇಳ್ತಾ ಇತ್ತು ಅಂತಂದರೆ, ಹೆಲ್ಪ್ ಅಸ್ ಟು ಲಿವ್, ವಿ ವಿಶ್ ಟು ಸ್ಟೇ, ಏನಾಗ್ತಿತ್ತು, ನಮ್ಮನ್ನು ಬದುಕಲಿಕ್ಕೆ ಬಿಡಿ, ನಮಗೂ ಕೂಡ ಬದುಕಬೇಕು ಅನ್ನೋದು ಆಸೆ ಇದೆ, ಜೀವಿಸಬೇಕು ಅನ್ನೋ ಒಂದು ಆಸೆ ಇದೆ, ಹಾಗಾಗಿ ದಯವಿಟ್ಟು ನಮಗೆ ಬದುಕಲಿಕ್ಕೆ ಸಹಾಯ ಮಾಡಿ, ನಾವು ಇಲ್ಲಿ ಇರಲಿಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇತ್ತು. ಒಂದು ವೇಳೆ ಕೇಳ್ಕೊತಾ ಇದ್ವು ಅಂತ, ಒಂದು ವೇಳೆ ಪ್ರಾಣಿಗಳಿಗೆ ಮಾತಾಡಲಿಕ್ಕೆ ಬಂದರೆ ಅಂತ. ಇನ್ನು ಕೊನೆಯ 2 ವಾಕ್ಯಗಳು ಅಂದರೆ, ಇಫ್ ದ ಅರ್ತ್ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ, ಒಂದು ವೇಳೆ ಭೂಮಿಗೆ ಮಾತಾಡಲಿಕ್ಕೆ ಬಂದಿದ್ದರೆ ಅದು ಏನು ಹೇಳ್ತಿತ್ತಪ್ಪ ಅಂದರೆ, ಪ್ರೊಟೆಕ್ಟ್ ಮೀ ಬೈ ಮೇಕಿಂಗ್ ಎವ್ರಿ ಡೇ ಅರ್ತ್ ಡೇ, ಪ್ರತಿದಿನವೂ ಕೂಡ ಭೂಮಿಯ ದಿನವನ್ನು ಆಚರಣೆ ಮಾಡುವ ಮೂಲಕ ನನ್ನನ್ನು ರಕ್ಷಣೆಯನ್ನು ಮಾಡಿ. ಅಂದರೆ ಪ್ರತಿದಿನ ಭೂಮಿ ದಿನವನ್ನು ಆಚರಣೆ ಮಾಡಬೇಕು ಅಂದರೆ ಭೂಮಿಯ ಒಂದು ಫಲವತ್ತತೆಯನ್ನು ಕಾಪಾಡುವಂಥದ್ದು, ಭೂಮಿಯನ್ನು ಸಂರಕ್ಷಣೆ ಮಾಡೋದು. ಅದು ಹೇಗೆ ಅಂತಂದರೆ, ಇವೆಲ್ಲವೂ ಪರಿಸರದ ಒಂದು ಈ ಕೆಟ್ಟ ಅಂಶಗಳನ್ನು ಕಡಿಮೆ ಮಾಡ್ತಾ ಹೋದಾಗೆ ಪರಿಸರವನ್ನು ರಕ್ಷಣೆ ಮಾಡಿದ ಹಾಗೆ, ಭೂಮಿಯನ್ನು ರಕ್ಷಣೆ ಮಾಡಿದ ಹಾಗೆ ಅಂತ ಹೇಳಿ ಆ ಒಂದು ಭೂಮಿ ಹೇಳುತ್ತೆ. ಪ್ರೊಟೆಕ್ಟ್ ಮೀ ಬೈ ಮೇಕಿಂಗ್ ಎವ್ರಿ ಡೇ ಅರ್ತ್ ಡೇ, ಪ್ರತಿದಿನವೂ ಕೂಡ ಭೂದಿನವನ್ನಾಗಿ ಮಾಡಬೇಕು. ಅಂದರೆ ಭೂಮಿಯನ್ನು ಪೂಜಿಸಬೇಕು. ಅಂದರೆ ಭೂಮಿಯನ್ನು, ಪರಿಸರವನ್ನು ಸಂರಕ್ಷಣೆ ಮಾಡಿದ್ರೆ ಭೂಮಿ ಕೂಡ ತನ್ನ ಫಲವತ್ತತೆಯನ್ನು ಉಳಿಸ್ಕೊಳ್ಳುತ್ತೆ, ರಕ್ಷಣೆಯನ್ನು ಮಾಡಿದ ರೀತಿಯಲ್ಲಿ ಅಂತಂದರೆ. ಅಂದರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪರಿಸರವನ್ನು ಯಾವೆಷ್ಟು ಮಟ್ಟಿಗೆ ಹಾಳು ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ಈ ಒಂದು ಪದ್ಯವನ್ನು ಕೊಟ್ಟಿರುವಂಥದ್ದು. ಮರ ಮಾತಾಡುತ್ತೆ, ಏನು ಮಾಡಬೇಡ, ನನ್ನನ್ನು ಕತ್ತರಿಸಬೇಡ. ನದಿ ಮಾತಾಡುತ್ತೆ, ದಯವಿಟ್ಟು ನನ್ನಲ್ಲಿ ಏನು ಮಾಡಬೇಡ, ನನ್ನನ್ನು ಮಲಿನವನ್ನು ಮಾಡಬೇಡ, ಕಸ ಕಡ್ಡಿಗಳನ್ನು, ತ್ಯಾಜ್ಯ ವಸ್ತುಗಳನ್ನು ನನ್ನಲ್ಲಿ ಹಾಕಬೇಡ ಅಂತ. ಗಾಳಿ ಮಾತಾಡುತ್ತೆ, ನನ್ನಲ್ಲಿ ನೀನು ಕಲುಷಿತ ಹೊಗೆಯನ್ನು ಈ ರೀತಿಯಾಗಿ ಬಿಡೋದ್ರಿಂದ ಏನಾಗುತ್ತೆ, ಜನರಿಗೆ ವಾತಾವರಣ ಏನಾಗುತ್ತೆ, ಕಲುಷಿತ ಆಗುತ್ತೆ. ಹಾಗಾಗಿ ಕಾರ್ಖಾನೆಗಳ ಹೊಗೆಯನ್ನು ದೂರ ಹಾಕ್ಬಿಡು, ಎತ್ತರದ ಜಾಗದಲ್ಲಿ ಕಳಿಸ್ಬಿಡು ಅಂತ ಹೇಳಿ. ಒಂದು ವೇಳೆ ಪ್ರಾಣಿ ಪಕ್ಷಿಗಳು ಕೂಡ ಮಾತಾಡಲಿಕ್ಕೆ ಬಂದಿದ್ದರೆ ಅವು ಹೇಳ್ತೇವೆ, ದಯವಿಟ್ಟು ನಮ್ಮನ್ನು ಜೀವಿಸಲಿಕ್ಕೆ ಬಿಡಿ, ಅಂದರೆ ಪ್ರಾಣಿ ಹಿಂಸೆಯನ್ನು ಮಾಡಬೇಡಿ, ನಮ್ಮನ್ನು ಬದುಕಲಿಕ್ಕೆ ಬಿಡಿ ಅಂತೇಳಿ ಮಾತಾಡ್ತಿದ್ರು. ಭೂಮಿ ಕೂಡ ಮಾತಾಡಲಿಕ್ಕೆ ಬಂದಿದ್ದರೆ ಹೇಳುತ್ತೆ, ನನ್ನ ಸಂರಕ್ಷಣೆ ಮಾಡಿ. ಹೇಗೆ, ಪ್ರತಿದಿನವೂ ಕೂಡ ಭೂದಿನವನ್ನು ಆಚರಣೆ ಮಾಡುವ ಮೂಲಕ. ಇದು ಈ ಒಂದು ಪದ್ಯದ ಸಾರಾಂಶ. I hope today lesson you will understand. If you like this video, please like as well as share and subscribe. ಒಂದು ವೇಳೆ ನಿಮಗೆ ಈ ಒಂದು ಪದ್ಯ ಸಂಪೂರ್ಣವಾಗಿ ಅರ್ಥ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕನ್ನು ಕೂಡ ಕೊಟ್ಬಿಡಿ. ಥ್ಯಾಂಕ್ ಯು.